ಇನ್ನು ಪದೇ ಪದೇ ಚರ್ಚೆ ಆಗ್ತಕ್ಕಂಥ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್. ಈ ಬಗ್ಗೆ ಸಾಕಷ್ಟು ಬಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಪದೇ ಪದೇ ಚರ್ಚೆ ಆಗ್ತಾನೇ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳೊಂದಿಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹದ್ದು. ಸಿಎಂ ಬದಲಾವಣೆ ಬಗ್ಗೆ ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿರತಕ್ಕಂಥ ವಿಚಾರ, ಸಿಎಂ ಬದಲಾವಣೆಯ ಸಮಯ ನಿಗದಿ ವಿಚಾರ ನಮಗೆ ಗೊತ್ತಿಲ್ಲ, ತುಮಕೂರಿಗೂ ಒಂದು ಅವಕಾಶ ಇದ್ದರೆ ಕೊಡಿ ಅಂತೇಳಿ KN ರಾಜಣ್ಣ ಕೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಅನ್ನುವಂತಹ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಾಗಿದ್ದಂಥವರು ಉಪಮುಖ್ಯಮಂತ್ರಿಯಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ಅನುಭವ ಕೂಡ ಇದೆ. ತುಮಕೂರು ಜಿಲ್ಲೆಯಲ್ಲಿ ಯಾರೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ. ಹೀಗಾಗಿ ಒಂದು ಅವಕಾಶವನ್ನ ಕೊಡಬೇಕು ಅಂತೇಳಿ ದಲಿತ ಪರ ಸಂಘಟನೆಗಳು ಕೂಡ ಒತ್ತಾಯವನ್ನ ಮಾಡಿದ್ವು. ಅದೇ ರೀತಿಯಾಗಿ ಪ್ರಜ್ಞಾವಂತರು ಕೂಡ ಒತ್ತಾಯವನ್ನ ಮಾಡಿದಂತಹದ್ದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಾಕಷ್ಟು ಸಾಕಷ್ಟು ಒತ್ತಾಯವನ್ನ ಕೂಡ ಮಾಡಿರ್ತಕ್ಕಂಥದ್ದು KN ರಾಜಣ್ಣ. ಪರಮೇಶ್ವರ್ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ ಕೂಡ ರಾಜ್ಯ ಸರ್ಕಾರ 3 ವರ್ಷಗಳನ್ನು ಪೂರೈಸಿ 4ನೇ ವರ್ಷಕ್ಕೆ ದಾಪುಗಾಲನ್ನ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರ ಅಗತ್ಯ ಇತ್ತ ಅನ್ನುವಂತಹ ಪ್ರಶ್ನೆ ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ 1 ವರ್ಷ ಆಡಳಿತ ಮಾಡಿದ್ರೆ ಇನ್ನುಳಿದಂತಹ ವರ್ಷದಲ್ಲಿ ಸಂಪೂರ್ಣವಾಗಿ ಚುನಾವಣೆಗೆ ತಯಾರಿಯನ್ನ ಮಾಡಿಕೊಳ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಪ್ರಯತ್ನವನ್ನ ಹಾಕಬೇಕಾಗತ್ತೆ. ಈ ಎಲ್ಲ ನಿಲುವುಗಳನ್ನು ಎಲ್ಲ ರೀತಿಯಾದಂತಹ ಆಲೋಚನೆಗಳನ್ನು ಮಾಡಿ ಹೈಕಮಾಂಡ್ ಯಾವ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ವಾಸ್ತವ ಸ್ಥಿತಿಯಲ್ಲಿ ನೋಡಿದ್ರೆ ಆ ರೀತಿಯಾದಂತಹ ಬೆಳವಣಿಗೆಗಳು ರಾಜ್ಯ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿಬರ್ತಾ ಇಲ್ಲ. ಆದರೂ ಕೂಡ ಪದೇ ಪದೇ ಚರ್ಚೆ ಆಗೋದು ಮಾತ್ರ ಕಡಿಮೆ ಆಗಿಲ್ಲ. ಇದೀಗ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟು ಒಂದು ರೀತಿಯಾದಂತಹ ಸಮರ್ಥನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಾಜಣ್ಣನವರೇ ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಬಗ್ಗೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದರ ಜೊತೆಗೆ ಬೆಂಗಳೂರಿಗೆ ತುಮಕೂರನ್ನ ಸೇರಿಸುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರ್ತಕ್ಕಂತಹದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿಗೆ ತುಮಕೂರನ್ನ ಸೇರಿಸುವಂತಹ ಯಾವುದೇ ರೀತಿಯಾದಂತಹ ವಿಚಾರ ಇಲ್ಲ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ಹೆಸರು ಬದಲಾವಣೆ ಮಾಡೋಕ್ಕಾಗುತ್ತಾ, ಜಿಲ್ಲೆಯ ಇತಿಹಾಸವನ್ನ ಬದಲಾಯಿಸೋದಕ್ಕಾಗುತ್ತಾ, ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರು ಹೆಸರನ್ನ ಸೇರಿಸಿದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ ಅನ್ನುವಂತಹ ಅಭಿಪ್ರಾಯದಿಂದ ಹೇಳಿದ್ದೇನೆ ವಿನಃ ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಆಲೋಚನೆ ಇಲ್ಲ ಅಂತೇಳಿ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂತಹದ್ದು ಡಾಕ್ಟರ್ ಜಿ ಪರಮೇಶ್ವರ್. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ. ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದ ಮೂಲಕ ನಾನೇನು ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಿ ಇವ್ರುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ. ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ. ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಮ್ಗೆ ಯಾರೂ ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರೂ ನಮಗೇನು ಹೇಳಿಲ್ಲ ಸರ್. ಆದರೂ ಈಗ ಹೇಳಿಲ್ಲ ಅಂತ ಹೇಳ್ತೀರಾ, ಅಟ್ಲೀಸ್ಟ್ ಯಾರು ಒಬ್ರು ಕ್ಲಾರಿಟಿನಾರು ಕೊಡಬೇಕಲ್ಲ, ಮಾಡ್ತೀವಾ ಚೇಂಜಸ್ ಇಲ್ವಾ ಅಂತ. ಅಲ್ಲ, ಆ ಪ್ರಶ್ನೆ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದ್ರೆ ಯಾರು ಕ್ಲಾರಿಫಿಕೇಶನ್ ಸುಮ್ಮನೆ ಹೇಳ್ತಾರ? ಅಲ್ಲಲ್ಲ, ಸುಮ್ಮನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಎತ್ತಿದ್ದಾರೆ, ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ. ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ? ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಈ ಪ್ರಶ್ನೆ ಹಾಕಿರೋರು ಯಾರು? ರಾಜಣ್ಣವ್ರ ವಿಚಾರ ಸರ್. ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು, ಈ ನಮ್ಮ ಜಿಲ್ಲೆ, ನನಗೆ ಸ್ನೇಹಿತ, ನಾವೆಲ್ಲ ಒಟ್ಟಿಗೆ ನಾವು ಓದ್ದವರು. ಸ್ವಾಭಾವಿಕವಾಗಿ ಅಭಿಮಾನ ಇರುತ್ತೆ. ತುಮಕೂರಿಗೆ ಒಂದು ಅವಕಾಶ ಇದ್ದರೆ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪು ಏನು ಕಾಣಿಸ್ತಿಲ್ಲ ನನಗೆ. ತುಮಕೂರನ್ನ ಬೆಂಗಳೂರಿಗೆ ಸೇರಿಸಬೇಕು ಅನ್ನೋ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಸೇರಿಸೋದಲ್ರಿ, ಇದು ಸರಿಯಾಗಿ ಅರ್ಥೈಸ್ಕೋಬೇಕು. ಇದನ್ನು ನಾವು ತುಮಕೂರನ್ನು ಜಿಲ್ಲೆ ಹೆಸರು ಬದಲಾವಣೆ ಮಾಡೋಕ್ಕಾಗತ್ತಾ? ತುಮಕೂರನ್ನು ಅದಕ್ಕೆ ಒಂದು ಇತಿಹಾಸ ಇದೆ, ಅದಕ್ಕೆ ಒಂದು ಅಸ್ಮಿತೆ ಇದೆ.
ಅದನ್ನು ನಾವು ಬದಲಾವಣೆ ಮಾಡೋಕ್ಕೆ ಹೋಗ್ತೀವ? ತುಮಕೂರು ಇತಿಹಾಸ ಬದಲಾವಣೆ ಮಾಡೋಕ್ಕೆ ನನ್ನಂಥವನು ಮಾಡೋಕ್ಕಾಗುತ್ತಾ? ಅದು ಏನಂದರೆ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಕಾನ್ಸೆಪ್ಟನ್ನು ನಾವು ಅಂದ್ಕೊಂಡು ಬೆಂಗಳೂರಿಗೆ ಹತ್ತಿರ ಇರೋದರಿಂದ ಬೆಂಗಳೂರು ಅದ್ರ ಹೆಸರನ್ನು ಜೋಡಿಸಿದರೆ ನಮಗೆ ಇನ್ವೆಸ್ಟ್ಮೆಂಟು ಮತ್ತೊಂದು ಆಗುತ್ತೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಹೌ ಕ್ಯಾನ್ ಐ ಚೇಂಜ್ ದಿ ನೇಮ್ ಆಫ್ ತುಮಕೂರು?